ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್ ನೀಡ್ತಾ ಹೋಗ್ತಾರೆ. ರಂಜಿತ್, ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಹಂಗು ಹಿಂಗು ಮಾಧ್ಯಮಗಳ ಜನರ ಕಣ್ತಪ್ಪಿಸಿ ಬೇರೆ ಬೇರೆ ರೂಟ್ ಅನುಸರಿಸಿ ತಲುಪಿಸಿ ಆಗಿದೆ ದರ್ಶನನ್ನ. ನೆಕ್ಸ್ಟ್ ವಾಟ್? ಮುಂದಿನ ಪ್ರಕ್ರಿಯೆಗಳು ಈ ಬಳ್ಳಾರಿಯ ಸೆಂಟ್ರಲ್ ಜೈಲ್ನ ಒಳಗೆ ಯಾವ ರೀತಿ ಇರುತ್ತೆ? ಸ್ಮಿತಾ ರಂಗನಾಥ್, ನಾನೀಗ ನಿಂತಿರುವಂತ ಜಾಗ ಇದು ದುರ್ಗಮ್ಮ ಗುಡಿ ಸರ್ಕಲ್. ದುರ್ಗಮ್ಮ ಗುಡಿ ಸರ್ಕಲ್ಗೆ ಕೆಲವೇ ಕ್ಷಣದ ಹಿಂದೆ ಬಂದ ದರ್ಶನ್ ಮತ್ತು ಪಠಾಲಂ ನೋಡಿ ಇದೇ ಮಾರ್ಗವಾಗಿ ಬರ್ತಾರೆ. ನಾನು A1 ಇಂದ ಏನೇನಾಯ್ತು ಅನ್ನೋದನ್ನು ಹೇಳ್ತೀನಿ ನೋಡಿ ಸ್ಮಿತಾ. ಇದೇ ಮಾರ್ಗವಾಗಿ ಬರ್ತಾರೆ. ಬರುವಾಗ ನೀಲಿ ಬಣ್ಣದ TT ವಾಹನದಲ್ಲಿ KSRP TT ವಾಹನದಲ್ಲಿ ಬಂದಂತಹ ದರ್ಶನ್ ಮತ್ತು ಪೊಲೀಸ್ ಸಿಬ್ಬಂದಿ TT ವಾಹನದ ಆ ವಿಂಡೋ ಸೈಡ್ಗೆ ಬೆಡ್ಶೀಟ್ನ ಬಟ್ಟೆಯನ್ನು ಕಟ್ಟಿ ಬರ್ತಾರೆ. ಬಟ್ಟೆಯನ್ನು ಕಟ್ಟಿ ಬಂದವರು ಇಲ್ಲಿ ಟರ್ನ್ ಆಗ್ತಾರೆ. ಈ ಇಕ್ಕೆಲದಲ್ಲಿ ಜನ ನಿಂತ್ಕೊಂಡಿದ್ರು, ಆ ಇಕ್ಕೆಲದಲ್ಲಿ ಜನ ನಿಂತ್ಕೊಂಡಿದ್ರು. ಸಂಪೂರ್ಣವಾಗಿ ಈ ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಜನ ದರ್ಶನ್ ದರ್ಶನ್ ಅಂಥೇಳಿ ಚೀರಾಡ್ತಾ ಇದ್ರು, ಕೂಗಾಡ್ತಾ ಇದ್ರು. ಅದಾದ ನಂತರ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಒಳಗಡೆ ಎಂಟ್ರಿ ಆಗುವಂತ ರಸ್ತೆ, ಆ ರೋಡ್ನ ಮೂಲಕ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಯಾರು ದರ್ಶನ್ ಜೊತೆಯಲ್ಲಿ ಬಂದಿದ್ರು, ದರ್ಶನ್ಗೆ ಬಂದೋಬಸ್ತ್ ಮೂಲಕ ಬಿಗಿ ಪೊಲೀಸ್ ಬಂದೋಬಸ್ತೊಂದಿಗೆ ಅಲ್ಲಿ ಬ್ಯಾರಿಕೇಡ್ ಕಾಣ್ತಾ ಇದೆಯಲ್ಲ, ಅದು ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಒಳಗಡೆ ಎಂಟ್ರಿ ಆಗುವಂತ ರಸ್ತೆ. ಆ ರೋಡ್ನ ಮೂಲಕ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ ತಕ್ಷಣ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಯಾರು ದರ್ಶನ್ ಜೊತೆಯಲ್ಲಿ ಬಂದಿದ್ರು, ದರ್ಶನ್ಗೆ ಬಂದೋಬಸ್ತ್ ಜೊತೆಯಲ್ಲಿ ಬಂದಿದ್ರು, ಅವರು ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ತಂದಂತಹ ಕೆಲ ದಾಖಲೆಗಳು, ಮುಚ್ಚಿದ ಲಕೋಟೆಯಲ್ಲಿ ತಂದಂಥ ದಾಖಲೆಗಳನ್ನು ಇಲ್ಲಿ ಜೈಲಾಧಿಕಾರಿಗಳಿಗೆ ಕೊಡ್ತಾರೆ. ಜೈಲಾಧಿಕಾರಿಗಳು ಅದನ್ನು ವೆರಿಫೈ ಮಾಡ್ತಾರೆ. ಇದು ಯಾವ ದಾಖಲೆ ಅಂಥೇಳಿ ನೋಡಿದರೆ ಬಂದಿಖಾನೆ ಮತ್ತು ರಾಜ್ಯ ಬಂದಿಖಾನೆ ಮತ್ತು ಸುಧಾರಣಾ ಇಲಾಖೆ ಏನಿದೆ, ಆ ಇಲಾಖೆ ನ್ಯಾಯಾಧೀಶರಿಂದ ಪಡೆದುಕೊಂಡಂತಹ ದರ್ಶನನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪಡೆದುಕೊಂಡಂತಹ ಆದೇಶ ಪ್ರತಿ, ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ತಂದು ಜೈಲಾಧಿಕಾರಿಗಳಿಗೆ ಕೊಟ್ಟು, ಅದಾದ ನಂತರ ದರ್ಶನ್ ಬಟ್ಟೆ ಬರೆ ಸೇರಿದಂತೆ ಏನೇನು ವಸ್ತುಗಳಿದ್ದಾವೆ ಅದೆಲ್ಲವನ್ನು ಕೂಡ ಹೊರಗಡೆ ತೆಗೆದು ಫಸ್ಟ್ ವಿಜುವಲ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ, ಆ ಸಂಪೂರ್ಣ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದ್ದು ನಾವು ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ಜನರ ಮುಂದೆ ಬಿತ್ತರಿಸಿದ್ವಿ. ಯಾವಾಗ ಮಾಧ್ಯಮದವರ ಕಣ್ಣು ತಪ್ಪಿಸಿ ದರ್ಶನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರ್ಕೊಂಡು ಬಂದರು, ಅದಾದ ನಂತರ ಆದಂಥ ಬೆಳವಣಿಗೆ ನಾವು ನೋಡ್ತಾ ಇದ್ವಿ. ಅವ್ರನ್ನ ಫಾಲೋ ಮಾಡಿದ್ವಿ, ಅವರ ರೂಟನ್ನು ನಾವು ಫಾಲೋ ಮಾಡಿದ್ವಿ. ಆದರೆ ಈ ಹತ್ತಿರ ಬಂದಾಗ ಪೊಲೀಸರ ಯಾವುದೇ ಒಂದು ಗುಪ್ತವಾಗಿ ಇಡುವಂಥದ್ದು ಯಾವುದೂ ಕೂಡ ನಡೆಯಲಿಲ್ಲ. ನೇರವಾಗಿ ಇದೇ ಮಾರ್ಗವಾಗಿ ಬರಬೇಕಾಗಿತ್ತು. ಹೋದರು, ಡಾಕ್ಯುಮೆಂಟ್ ಕೊಟ್ಟರು. ಈಗ ಈ ಹೊತ್ತಿಗೆ ಅವರ ಬಟ್ಟೆ ಬರೆಯನ್ನು ಆ ವಾಹನದಿಂದ ಕೆಳಗಡೆ ಇಳಿಸಿದ್ದಾರೆ. ಮೆಡಿಕಲ್ ಚೆಕ್ ಆಗುತ್ತೆ. ಮೆಡಿಕಲ್ ಚೆಕ್ ಆದ ನಂತರ ಅವರನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಈ ಜೈಲಿನ ಬಳ್ಳಾರಿ ಕೇಂದ್ರ ಕಾರಾಗೃಹದ ಈ ಜೈಲಿನ ನಂಬರ್ ಅನ್ನ ಕೊಡ್ತಾರೆ, ಕೈದಿ ನಂಬರ್ ಕೊಡ್ತಾರೆ. ಕೈದಿ ನಂಬರ್ ಕೊಟ್ಟು ದರ್ಶನ್ ರೈಟ್ ಸಂಪರ್ಕದಲ್ಲಿ ಇರಿ ರಂಜಿತ್. ಬಳ್ಳಾರಿಗೆ ದರ್ಶನ್ ಆದ್ರೆ ಇತ್ತ ಚಿಕ್ಕಣ್ಣ ವಿಚಾರಣೆ. ನಿಮ್ಗೆ ಗೊತ್ತಿದೆ, ಸ್ಟೋನಿ ಬ್ರೂಕ್ ಇದರ ಓನರ್ ಪ್ರದೂಷ್ ಅವರನ್ನ ಕೂಡ ಇದಕ್ಕೆ ಬೆಳಗಾವಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ. ಅವರ ಒಡೆತನದ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ನಡೆದಿರುತ್ತೆ. ರೇಣುಕಾಸ್ವಾಮಿ ಕೊಲೆ ಆದ ನಂತರದಲ್ಲಿ ಆ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು ಅನ್ನೋ ಕಾರಣಕ್ಕೆ ಚಿಕ್ಕಣ್ಣರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಬಂದು ತಮ್ಮ ಹೇಳಿಕೆಯನ್ನ ದಾಖಲು ಮಾಡ್ಕೊಟ್ಟು ಹೋಗಿದ್ರು ಚಿಕ್ಕಣ್ಣ ಅವರು. ಇದೀಗ ಮತ್ತೆ ಅವರನ್ನ ವಿಚಾರಣೆಗೆ ಕರೆಯಲಾಗಿದೆ. ಯಾಕೆ? 164 ಹೇಳಿಕೆ ದಾಖಲು ಮಾಡಿದ ನಂತರದಲ್ಲಿ ಚಿಕ್ಕಣ್ಣ ಅವರು ನೇರವಾಗಿ ಹೋಗಿ ದರ್ಶನ್ ಅವರನ್ನ ಮೀಟ್ ಮಾಡಿದ್ದಾರೆ. 164 ಸ್ಟೇಟ್ಮೆಂಟ್, ನ್ಯಾಯಾಧೀಶರ ಸಮ್ಮುಖದಲ್ಲಿ ನೀಡಲಾಗುವಂತಹ ಹೇಳಿಕೆ. ಆ ಹೇಳಿಕೆ ದಾಖಲಿಸಿದ ನಂತರದಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ. ಯಾಕೆ ಭೇಟಿ ಆದ್ರಿ ಅನ್ನೋದನ್ನ ವಿಚಾರಣೆ ಮಾಡಲಿಕ್ಕೋಸ್ಕರ ಪೊಲೀಸರು ಇದೀಗ ಚಿಕ್ಕಣ್ಣ ಅವರನ್ನ ಕರೆಸ್ಕೊಂಡಿದ್ದಾರೆ. ಅಲ್ಲಿಗೆ ದರ್ಶನ್ರನ್ನ ಯಾರೆಲ್ಲ ಸೆಲೆಬ್ರಿಟಿಗಳು, ಆಕ್ಚುಯಲ್ ಸೆಲೆಬ್ರಿಟಿಗಳು, ದರ್ಶನ್ ಅವ್ರ ಸೆಲೆಬ್ರಿಟಿ ಅಲ್ಲ, ಫ್ಯಾನ್ಸ್ ಅಲ್ಲ,
ಆಕ್ಚುಯಲ್ ಸೆಲೆಬ್ರಿಟಿಗಳು ಯಾರೆಲ್ಲ ಹೋಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಭೇಟಿಯಾಗಿ ಬಂದಿದ್ರು ಅವರೆಲ್ಲರನ್ನ ಕೂಡ ಏನಾದರೂ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇದೆಯಾ? ಚಿಕ್ಕ ಅನುಮಾನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದ ಆರೋಪಿ ಸಂಖ್ಯೆ 2 ದರ್ಶನ್ ಕೇಂದ್ರ ಕಾರಾಗೃಹ ಬಳ್ಳಾರಿಯ ಅತಿಥಿ. ಇನ್ನು ಮುಂದೆ 2 ಆಯಾಮ. ಒಂದು, ಬಳ್ಳಾರಿ ಇರೋದ್ರಲ್ಲೇ ಅತ್ಯಂತ ಸ್ಟ್ರಿಕ್ಟ್ ಆದ ಕಾರಾಗೃಹ ಅನ್ನೋ ಹೆಸರಿದೆ. ಹಾಗಾಗತ್ತಾ? ಹೆಸರು ಆಚೆ ಇರೋ ರೀತಿಯಲ್ಲೇ ಒಳಗಡೆ ನಡವಳಿಕೆಗಳಾಗತ್ತಾ? ಅನುಮಾನ. ಮತ್ತೊಂದು ಆಯಾಮ, ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಅವರ ಬಳ್ಳಾರಿ ಫ್ಯಾನ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ಅಲ್ಲಿ ಮಂತ್ರಿ ತರ ಇದ್ರು ಬೆಂಗಳೂರಿನಲ್ಲಿ, ಇಲ್ಲಿ ರಾಜನ್ ತರ ಇರ್ತಾರೆ, ಅಲ್ಲಿ ಬರೀ ಸಿಗರೇಟ್ ಸಿಕ್ಕಿತ್ತು, ಇಲ್ಲಿ ಕೆಜಿ ಗಟ್ಟಲೆ ಗಾಂಜಾನೆ ಸಿಗುತ್ತೆ, ಹಿಂಗಾಗೋಗುತ್ತಾ ಬಳ್ಳಾರಿಯಲ್ಲಿ? ಇಡೀ ಮಾಧ್ಯಮ, ಆ ಮೂಲಕ ಇಡೀ ಕರ್ನಾಟಕದ ಗಮನ ಇದೀಗ ಬಳ್ಳಾರಿಯ ಕಾರಾಗೃಹದಲ್ಲಿರುತ್ತೆ. ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತು ಮತ್ತೆ ಲೋಪ ಆಗದೆ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಾರಾ? ಬಿಗಿಯಾದ ನಿಯಮಗಳನ್ನು ಅನುಷ್ಠಾನಕ್ಕೆ ತರ್ತಾರಾ? ಕಾದ್ ನೋಡ್ಬೇಕಾಗಿದೆ. ಬಳ್ಳಾರಿಯ ಕಾರಾಗೃಹದ ಸುತ್ತಮುತ್ತ ದರ್ಶನ್ ಅಭಿಮಾನಿಗಳು ಬಂದು ಹುಚ್ಚಾಟ ಪ್ರದರ್ಶನ ಮಾಡಬಾರ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಿಗಿಯಾದ ಪೊಲೀಸ್ ವ್ಯವಸ್ಥೆ. ಇನ್ನು ಮುಂದೆ ಕೂಡ ಬಹುತೇಕ ಹಾಗೆ ಇರುತ್ತೆ. ಯಾವ ರೀತಿ ಇರುತ್ತೆ ಅದರ ಪ್ರತ್ಯಕ್ಷ ವರದಿ ನಮ್ಮ ಪ್ರತಿನಿಧಿ ನವೀನ್ ನೀಡಿದ್ದಾರೆ, ಗಮನಿಸಿ. ಇದು ಅಂದರೆ ಮುಖ್ಯ ಟೌನ್ಗೆ ಬಂದರೆ ಈ ಒಂದು ರಸ್ತೆಯಲ್ಲಿ ಇನ್ನು ಎಲ್ಲಿ ನೋಡಿದ್ರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನೂ ಕೂಡ ಅವರ ಅಭಿಮಾನಿಗಳು ಮತ್ತು ಅವ್ರಿಗೆ ಒಂದು ಶಾಲೆಯ ಮಕ್ಕಳು ಕೂಡ ನೋಡ್ತಾ ಇರುವಂಥ ದೃಶ್ಯದಲ್ಲಿ ಮೇಲ್ಗಡೆ ಕಿಟಕಿಯಲ್ಲಿ ಇನ್ನೂ ಕೂಡ ದರ್ಶನ್ ಅವರು ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಜನ ಜಮಾಯಿಸಿದ್ರು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭಿಮಾನಿಗಳು ಜಮಾಯಿಸಿ ಏನು ದರ್ಶನ್ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಜೋರಾಗಿ ಕೂಗುತ್ತಾ ಡಿ ಬಾಸ್ ಅನ್ನೋ ಒಂದು ಜೈಕಾರವನ್ನು ಕೂಡ ಹಾಕಿರುವಂಥದ್ದು ಘಟನೆ ಕಂಡು ಬಂತು. ಒಟ್ಟಿನಲ್ಲಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದರೂ ಕೂಡ ದರ್ಶನ್ ಅವರ ಆ ಒಂದು ಅಭಿಮಾನಿಗಳ ಏನು ಖುಷಿ ಮತ್ತು ಹರ್ಷೋದ್ಗಾರ ಇವತ್ತು ಬಳ್ಳಾರಿ ಟೌನ್ನಲ್ಲಿ ಭಾರಿ ಜೋರಾಗಿರೋದನ್ನು ನಾವು ಕೂಡ ಕಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಯಾಕೆ ಬಂದು ಇಲ್ಲ ಅಂದಾಯ್ತು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಒಳಗೆ ದರ್ಶನ್ ಒಂದಷ್ಟು ಫಾರ್ಮಲ್ ಪ್ರೊಸೀಜರ್ಗಳಿರುತ್ತೆ. ಮೆಡಿಕಲ್ ಟೆಸ್ಟ್, ವೈದ್ಯಕೀಯ ತಪಾಸಣೆ. ಜೈಲಿನ ಒಳಗೆ ಬರುವಾಗ ಆರೋಗ್ಯ ಯಾವ ಪರಿಸ್ಥಿತಿಯಲ್ಲಿದೆ, BP, ಶುಗರ್ ಇತ್ಯಾದಿ ವೈಟಲ್ಸ್ ಎಲ್ಲವೂ ಕೂಡ ಸುಸ್ಥಿರವಾಗಿದೆಯಾ ಇಲ್ವಾ, ಏನಾದರೂ ಸ್ಪೆಷಲ್ ಟ್ರೀಟ್ಮೆಂಟ್ನ ಅವಶ್ಯಕತೆಗಳು ಇದೆಯಾ, ಅಥವಾ ಯಾವುದಾದ್ರೂ ರೋಗಕ್ಕೆ ಮೆಡಿಸಿನ್ ಅಂತ ಹೇಳಿ ಏನಾದರೂ ತಗೊಳ್ತಿದ್ದಾರಾ, ಅದನ್ನ ಜೈಲಿನಲ್ಲಿ ಮುಂದುವರಿಸಬೇಕಾದ ಅನಿವಾರ್ಯತೆ ಇದೆಯಾ, ಈ ರೀತಿಯ ಬೇಸಿಕ್ ಚೆಕಪ್ ಅನ್ನ ಮಾಡಲಾಗುತ್ತೆ. ಇದೀಗ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಚೀಲ, ಇನ್ನೊಂದು ಕವರಲ್ಲಿ ಅವ್ರದ್ದು ಬಟ್ಟೆ ಬರೆ ಇದನ್ನೆಲ್ಲ ತಗೊಂಡೋಗಿದ್ದಾರೆ ಒಂದು ಬ್ಯಾಗಲ್ಲಿ, ಅದನ್ನ ಪರಿಶೀಲನೆಗೆ ಒಳಪಡಿಸಲಾಗಿದೆ. ದರ್ಶನ್ ಬದಲು ಬೇರೆ ಯಾರೇ ಆರೋಪಿ ಅಥವಾ ಅಪರಾಧಿ ಹೋಗಿದ್ರು ಕೂಡ ಹೀಗೆ ಆಗೋದು. ದರ್ಶನ್ ವಿಚಾರದಲ್ಲೂ ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ. ದರ್ಶನ್ ತಂದಿದ್ದ ಲಗೇಜ್ ಅನ್ನ ಚೆಕ್ ಮಾಡಿ ಒಳಗೆ ಬಿಟ್ಟಿದ್ದಾರೆ ಬಳ್ಳಾರಿ ಕೇಂದ್ರ ಕಾರಾಗೃಹದ ಸಿಬ್ಬಂದಿ. ಅದಾದ ನಂತರದಲ್ಲಿ ಇದೀಗ ವೈದ್ಯಕೀಯ ತಪಾಸಣೆಗೆ ದರ್ಶನ್ರನ್ನ ಒಳಪಡಿಸಲಾಗ್ತಾ ಇದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಕ್ವಾರಂಟೈನ್ ನಲ್ಲಿ ಇಡಲಾಗುತ್ತೆ. ಅವರನ್ನ ಮಾನಿಟರ್ ಮಾಡುವ ಸಲುವಾಗಿ ಆರೋಪಿಗಳು ಅಥವಾ ಅಪರಾಧಿಗಳು ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಆದಾಗ ಅಥವಾ ಹೊಸದಾಗಿ ಜೈಲ್ ಒಳಗಡೆ ಎಂಟರ್ ಆದಾಗ ದರ್ಶನ್ ಅವರನ್ನ ಹಂಗೆ ಮಾಡ್ತಾರಾ, ಅಥವಾ ಈಗ ಆಲ್ರೆಡಿ ನಮಗೆ ಮಾಹಿತಿ ಸಿಕ್ಕಿದೆ ಸ್ಪೆಷಲ್ ಒಂದು ಬಾರಾಕ್ ರೆಡಿ ಆಗಿದೆ ಅಂತ ಹೇಳಿ ಅಲ್ಲಿಗೆನೆ ಡೈರೆಕ್ಟ್ ಆಗಿ ಶಿಫ್ಟ್ ಮಾಡ್ತಾರಾ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಆಯ್ತು ರೆಡಿ ಮೇಡಮ್. ಆಯ್ತು ರೆಡಿ ಮೇಡಮ್. ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ನಲ್ಲಿ ನೀವು ಗಮನಿಸಿದ್ರೆ ಕೆಳಭಾಗದಲ್ಲಿ ನಾವು 3 ಪ್ರತ್ಯೇಕ ದೃಶ್ಯಗಳನ್ನ ತೋರಿಸ್ತಾ ಇದ್ವಿ. ಅದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದಿಂದ ಬಳ್ಳಾರಿವರೆಗೂ ತಲುಪುವ ಸಂದರ್ಭದಲ್ಲಿ ಅಲ್ಲಲ್ಲಿ ಕಂಡ ದೃಶ್ಯಗಳು. ಯಾವ ರೀತಿ ಸೆಕ್ಯೂರಿಟಿ ವ್ಯವಸ್ಥೆ ಇತ್ತು, ಯಾವ ರೀತಿ ಕಣ್ತಪ್ಪಿಸಿ ದರ್ಶನ್ರನ್ನ ಶಿಫ್ಟ್ ಮಾಡೋ ಪ್ರಯತ್ನ ಮಾಡಲಾಯಿತು ಪೊಲೀಸರಿಂದ, ಇದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ. ಹಾಗೆ ಇದರ ಅಪ್ಡೇಟ್
ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಅಪ್ಡೇಟ್ಗಳನ್ನ ಕೂಡ ನೀವು ಅಕ್ಷರದ ರೂಪದಲ್ಲಿ ಗಮನಿಸ್ತಾ ಇದ್ರಿ. ಮತ್ತೊಂದು ಕಡೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾದ ಎಕ್ಸ್ಕ್ಲೂಸಿವ್